ರಾಜಕೀಯ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋದಾದ್ರೆ 3 ಕ್ಷೇತ್ರಗಳ ಉಪಚುನಾವಣಾ ರಣಕಣ ಈಗ ರಂಗೇರ್ತಾ ಇದೆ. ಇನ್ನೂ ಕೂಡ ಡೇಟ್ ಅನೌನ್ಸ್ ಆಗಿಲ್ಲ, ಆಗಲೇ ರಾಜ್ಯದಲ್ಲಿ ಚುನಾವಣಾ ಬಿಸಿ. ಚನ್ನಪಟ್ಟಣ ಜೆಡಿಎಸ್ ಉಳಿಸ್ಕೊಳ್ಳುತ್ತಾ ಅಥವಾ ಬಿಜೆಪಿ ಪಾಲಾಗುತ್ತಾ ಅನ್ನೋ ಬಹಳ ಕುತೂಹಲದ ಪ್ರಶ್ನೆ ಇದೆ. ಇವತ್ತು ದೆಹಲಿಯಲ್ಲಿ ಸಭೆ ಇದೆ, ಆ ಸಭೆಯಲ್ಲಿ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಾವ ಪಕ್ಷದಿಂದ ಅಭ್ಯರ್ಥಿ ಆಗಬೇಕು ಅನ್ನೋ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. 3 ಕ್ಷೇತ್ರಗಳು, 2ರಲ್ಲಿ ಬಿಜೆಪಿ, 1 ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡೋದು ಬಹಳಷ್ಟು ಖಚಿತ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗುವ ಸಾಧ್ಯತೆಯೇ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರಕ್ಕೆ ಯೋಗೇಶ್ವರ್, ನಿಖಿಲ್ ಕುಮಾರಸ್ವಾಮಿ ಹೆಸರು ಮುನ್ನೆಲೆಯಲ್ಲಿದೆ. HDK ಸೂಚಿಸುವ ಅಭ್ಯರ್ಥಿಗೆ ಮಣೆ ಹಾಕುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ದೆಹಲಿಯಲ್ಲಿ ನಡೆಯುವ ಸಭೆ ಬಹಳ ಮಹತ್ವದ ಸಭೆ ಆಗತ್ತೆ. 3 ಬೈ ಎಲೆಕ್ಷನ್ನಲ್ಲಿ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿ ಕಣಕ್ಕಿಳಿಬೇಕು ಅನ್ನೋದು ಆಲ್ಮೋಸ್ಟ್ ಡಿಸೈಡ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ ಯಾರು ನಿಲ್ಬೇಕು, ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕಾ ಅಥವಾ ಜೆಡಿಎಸ್ನಿಂದ ಕಣಕ್ಕಿಳಿಸಬೇಕಾ ಅನ್ನೋದರ ಕುರಿತಾಗಿ ಮುಖ್ಯವಾಗಿ ಚರ್ಚೆ ಆಗತ್ತೆ. ಚನ್ನಪಟ್ಟಣವನ್ನ ಉಳಿಸ್ಕೊಳ್ಬೇಕು ಅಂತ ಒಂದು ಕಡೆ ಜೆಡಿಎಸ್ ಹರಸಾಹಸ ಪಡ್ತಾ ಇದೆ, ಮತ್ತೊಂದು ಕಡೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ನಿಲ್ಲಿಸುತ್ತಾ ಅನ್ನುವಂತಹ ಪ್ರಶ್ನೆಯೂ ಇದೆ. ಚನ್ನಪಟ್ಟಣದಿಂದ ಶಾಸಕರಾಗಿದ್ರು ಕುಮಾರಸ್ವಾಮಿ, ಆದರೆ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಅಲ್ಲಿ ಮಂಡ್ಯದಿಂದ ಗೆದ್ದು ಬೀಗಿದಂತಹ ಹಿನ್ನೆಲೆಯಲ್ಲಿ ಈಗ ಚನ್ನಪಟ್ಟಣದ ಈ ಯುದ್ಧ ಏನಿದೆ ಈಗ ಕೇಳಿ ಬರ್ತಾ ಇರೋದು ದಳಪತಿ ವರ್ಸಸ್ DK ಬ್ರದರ್ಸ್ ನಡುವೆ. ಚನ್ನಪಟ್ಟಣಕ್ಕೆ ನಾವು ಏನೂ ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು? ಕೇಂದ್ರ ಸಚಿವ HDK ವಿರುದ್ಧ ಈ ರೀತಿ DK ಶಿವಕುಮಾರ್ ಡೆಚ್ಚಿ ಹೊಡೆದಿದ್ದಾರೆ. HDKಗೂ ಮುನ್ನ ನಾನು ಚನ್ನಪಟ್ಟಣವನ್ನು ನೋಡಿದ್ದೇನೆ. HDK ಬಹಳ ಲೇಟಾಗಿ ರಾಜಕೀಯಕ್ಕೆ ಬಂದವರು. HDKಗಿಂತ ಮುಂಚೆ ನನಗೆ ಚನ್ನಪಟ್ಟಣ ಚೆನ್ನಾಗಿ ಗೊತ್ತು ಅಂತಿದ್ದಾರೆ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಟಾಕ್ ವಾರ್ ಜೋರಾಗಿದೆ. DK ಬ್ರದರ್ಸ್ ಚನ್ನಪಟ್ಟಣವನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮಾತಿನ ಸಮರ ಜೋರಾಗಿದ್ದು ಚನ್ನಪಟ್ಟಣದ ಕುರಿತಾಗಿ DKಶಿ ಮಾತಿದೆ. ಚನ್ನಪಟ್ಟಣಕ್ಕೇನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು? ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಚನ್ನಪಟ್ಟಣ ನೋಡಿದ್ದೀನಿ. ಅವರು ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು. ನನ್ನ ರಾಜಕಾರಣ ಶುರುವಾದ 10 ವರ್ಷದ ಮೇಲೆ, ನಾನು 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್. ನಾನು ಅವರು 95-96 ಬಂದು ಪಾರ್ಲಿಮೆಂಟ್ ನಿಂತವ್ರು. ನನಗೆ 10 ಇಯರ್ಸ್ ಮುಂಚಿತವಾಗಿ ನನಗೆ ಆ ಭಾಗ ಚನ್ನಪಟ್ಟಣ ಅಂತ ಗೊತ್ತು. ನಾನು ಆ ಜಿಲ್ಲೆಯವ್. ನಾನು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದ್ರ ಮನೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಚನ್ನಪಟ್ಟಣ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಕ್ಷೇತ್ರ. ಉಪಚುನಾವಣೆಯಲ್ಲಿ ಯಾರನ್ನು ನಿಲ್ಲಿಸಬಹುದು? ಬಿಜೆಪಿ ನಿರ್ಧಾರ ಏನಾಗುತ್ತೆ, ಅಥವಾ ಇದರಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಯಾರನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೋ ಅದೇ ಫೈನಲ್ ಆಗುತ್ತಾ? ಜೊತೆಗೆ DKಶಿ ವರ್ಸಸ್ ಕುಮಾರಸ್ವಾಮಿ ಅನ್ನುವಂಥ ವಾಕ್ ಸಮರ ಯಾವ ರೀತಿಯಲ್ಲಿ ನಡೀತಾ ಇದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಮರ ಅಂತ? ಪ್ರತಿಮಾ, ಚನ್ನಪಟ್ಟಣಕ್ಕೆ ಉಪಚುನಾವಣೆ ಘೋಷಣೆ ಆಗ್ತಾ ಇರುವ ದಿನ ಸಮೀಪಿಸ್ತಾ ಇದ್ದಂತೆ ಸಹಜವಾಗಿ ಇಲ್ಲಿಂದ ಯಾರು ಸ್ಪರ್ಧೆ ಅನ್ನೋದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕ. ಒಂದ್ ಕಡೆ ಕಾಂಗ್ರೆಸ್ ಇಂದ DK ಶಿವಕುಮಾರ್ ಸ್ಪರ್ಧೆ ಮಾಡ್ತಾರೋ, DK ಸುರೇಶ್ ಸ್ಪರ್ಧೆ ಮಾಡ್ತಾರೋ, ಅಥವಾ ಅಚ್ಚರಿ ಅಭ್ಯರ್ಥಿ ಬರ್ತಾರೋ, ಇವೆಲ್ಲವೂ ಕೂಡ ಚರ್ಚೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮೈತ್ರಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಒಂದ್ ಕಡೆ ಚನ್ನಪಟ್ಟಣದ ಮಾಜಿ ಶಾಸಕರಾಗಿರುವಂತಹ ಯೋಗೇಶ್ವರ್ ಕೂಡ ಪ್ರಯತ್ನವನ್ನು ಮುಂದುವರಿಸಿದ್ರೆ ಅವರಿಗೆ ಅವಕಾಶ ಕೊಡೋ ಬಗ್ಗೆ ನಿರ್ಧಾರ ಆಗತ್ತಾ, ಇದು ಸಹಜವಾಗಿ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಇನ್ನೊಂದೆಡೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಈಗಾಗಲೇ ರಾಜೀನಾಮೆ ಸಲ್ಲಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಡೆಯುವಂತಹ 3 ಉಪಚುನಾವಣೆಯಲ್ಲಿ ಸಿಗ್ಗಾಂವ್ ಮತ್ತು ಸಂಡೂರ್ನಲ್ಲಿ ಬಿಜೆಪಿ ಸ್ಪರ್ಧೆಯನ್ನು ಮಾಡುತ್ತೆ. ಯಾಕಂತಂದ್ರೆ ಅದು ಸಹಜವಾಗಿ ಬಿಜೆಪಿ ಭದ್ರಕೋಟೆ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿಂದ ಸಹಜವಾಗಿ ಬಿಜೆಪಿ ಸ್ಪರ್ಧೆ ಮಾಡುತ್ತೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿ ಶಾಸಕರಾಗಿದ್ರು, ಅವರಿಗೆ ರಿಸೈನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದನ್ನೇ JDSಗೆ ಬಿಟ್ಕೊಡ್ಬೇಕು ಅನ್ನುವಂಥ ನಿರ್ಧಾರಗಳು ಬಹುತೇಕ ಆಗತ್ತೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಇದು ನಿಜವಾಗ್ಲೂ ಆಗಿದ್ದೆ ಆದರೆ ಹಾಗಾದ್ರೆ JDS ನ ಅಧಿಕೃತ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೋ ಕೂಡ ಬಹಳ ಪ್ರಮುಖ ಆಗುತ್ತೆ. ಒಂದ್ ಕಡೆ ಯೋಗೇಶ್ವರ್ ಅವರೇನಾದ್ರೂ ಕೂಡ JDS ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕಾ, ಇವು ಕೂಡ ಚರ್ಚೆಯ ಭಾಗ ಆಗಿದೆ. ಹಾಗಾಗಿ ಯಾರು ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಚನ್ನಪಟ್ಟಣ ಅಂತಿಮ ನಿರ್ಧಾರ ಆಗ್ಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿ ನಡೆಯುವಂತ ಸಭೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ.
ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ದಿನವಿಡೀ ಇವತ್ತು ದೆಹಲಿಯಲ್ಲಿ ಕೇಂದ್ರ ನಾಯಕರನ್ನು ಭೇಟಿ ಮಾಡ್ತಾರೆ. ಬೇರೆ ಬೇರೆ ಹಂತದ ಸಭೆಗಳಲ್ಲೂ ಕೂಡ ವಿಜೇಂದ್ರ ಭಾಗಿಯಾಗ್ತಾರೆ. ಅಂತಿಮವಾಗಿ ಉಪಚುನಾವಣೆಗೆ ಸಂಬಂಧಪಟ್ಟಾಗಿ ಒಂದು ಸ್ಪಷ್ಟವಾದಂತಹ ಅಭಿಪ್ರಾಯವನ್ನ ಹೇಳುವಂತ ವಿಜೇಂದ್ರ ಅವರು ಕೇಂದ್ರ ನಾಯಕರು ನೀಡತಕ್ಕಂಥ ಸೂಚನೆ ಆಧಾರದ ಮೇಲೆ ಮುಂದಿನ ಕಾರ್ಯತಂತ್ರವನ್ನು ಅಂತಿಮಪಡಿಸ್ತಾರೆ. ಕಾಂಗ್ರೆಸ್ನಿಂದ ಯಾರು ಕ್ಯಾಂಡಿಡೇಟ್ ಆಗಿರ್ತಾರೆ, ಡಿ.ಕೆ. ಬ್ರದರ್ಸ್ ಏನ್ ಪ್ಲಾನ್ ಮಾಡ್ತಾರೆ, ಅದರ ಆಧಾರದ ಮೇಲೆ ಏನಾದ್ರೂ ಇಲ್ಲಿ ನಿರ್ಣಯ ಆಗುವಂತಹ ಸಾಧ್ಯತೆ ಇದೆಯಾ, ಅಥವಾ ಮೈತ್ರಿ ಪಡೆಯ ನಡುವೆ ಯಾವ ಪಕ್ಷದಿಂದ ನಿಲ್ಲಿಸಬೇಕು ಅನ್ನುವಂಥದ್ದು ಈಗಿರುವಂತಹ ಗೊಂದಲನ? ಸಹಜವಾಗಿ ಚನ್ನಪಟ್ಟಣ ಉಪಚುನಾವಣೆ ಘೋಷಣೆ ಬೆನ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಕಣಕ್ಕಿಳಿತಾರೆ ಅನ್ನುವಂತ ಒಂದು ಚರ್ಚೆಗಳಿದೆ. ಅಂತಿಮವಾಗಿ ಡಿ.ಕೆ. ಸುರೇಶ್ ಈ ಪಕ್ಷದಿಂದ ಕಣಕ್ಕಿಳಿತಾರೆ ಅನ್ನುವಂತ ಮತ್ತೊಂದು ಚರ್ಚೆ ಕೂಡ ಮುಂದುವರೆದಿದೆ. ಆ ಕಾರಣಕ್ಕಾಗಿ ಸುರೇಶ್ ಅವರಿಗೆ ಬೇಕಾದ ಹಾಗೆ ಪ್ಲಾನ್ ಆಫ್ ಆಕ್ಷನ್ ಗಳನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿರಂತರವಾದ ಭೇಟಿಗಳು, ಸಭೆಗಳು, ದೇವಸ್ಥಾನಗಳ ಭೇಟಿ ಇವೆಲ್ಲವೂ ಕೂಡ ನಡೀತಾ ಇದೆ. ಆ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ, ಕಾಂಗ್ರೆಸ್ ಸ್ಟ್ರಾಟಜಿ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಮೈತ್ರಿ ಪಕ್ಷದ ಸ್ಟ್ರಾಟಜಿ ಕೂಡ ನಿರ್ಧಾರ ಆಗಬೇಕಾಗಿದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ಪ್ರಬಲ ಅಭ್ಯರ್ಥಿ ಆದ್ರೆ ಯೋಗೀಶ್ವರ್ ಅಂತಕ್ಕಂಥ ಚರ್ಚೆಗಳಿದೆ. ಹಾಗಾದ್ರೆ ಯೋಗೀಶ್ವರ್ ಯಾವ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಬೇಕು ಕೂಡ ಬಹಳ ಪ್ರಮುಖ ಆಗುತ್ತೆ. ಇಲ್ಲಿ ಕುಮಾರಸ್ವಾಮಿ ಅವರ ನಿರ್ಧಾರವು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎರಡೂ ಪಕ್ಷದ ನಾಯಕರು ಚರ್ಚೆ ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಕ್ಷೇತ್ರವನ್ನು ಉಳಿಸ್ಕೋತಕ್ಕಂಥ ಕೆಲಸವನ್ನ ಮಾಡ್ಲೇಬೇಕಾಗತ್ತೆ. ಹಾಗಾಗಿಯೇ ಅಂತಿಮ ಕ್ಷಣದವರೆಗೂ ಕೂಡ ಕುತೂಹಲ ಮುಂದುವರಿಸಿದೆ. ಆದ್ರೆ ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಯೋಗೇಶ್ವರ್ ಅವರಿಗೆ ಅವಕಾಶ ಕೊಡುವುದರ ಬಗ್ಗೆ ಚರ್ಚೆ ಆಗಿದ್ರು ಕೂಡ ಅವರು ಯಾವ ಸಿಂಬಲ್ ಮೇಲೆ ಕಂಟೆಸ್ಟ್ ಮಾಡಬೇಕು ಅನ್ನೋದು ಕೂಡ ಮತ್ತೊಂದು ಚರ್ಚೆ ಮುಂದುವರೆದಿದೆ. ಹಾಗಾಗಿ ಕಾಂಗ್ರೆಸ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಕೇಂದ್ರ ನಾಯಕರು ಒಂದು ಸ್ಪಷ್ಟವಾದ ಸೂಚನೆಯನ್ನು ಕೊಡ್ತಾರೆ. ಇವತ್ತು ನಡೆಯುವಂತ ಸಭೆಯಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟವಾದಂತ ನಿರ್ಧಾರಗಳಾಗಬಹುದು ಅನ್ನುವಂತ ಚರ್ಚೆ ಇರುವಂತ. ಎಸ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.